ಕರಾವಳಿ ಕರ್ನಾಟಕದ ಅತಿದೊಡ್ಡ ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಎನಿಸಿಕೊಂಡಿರುವಂತಹ ವಿ4 ಡಿಜಿಟಲ್ ಇನ್ಫೋಟೆಕ್ ಸಂಸ್ಥೆ 15 ವರ್ಷಗಳನ್ನು ಪೂರೈಸಿದೆ. ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಉದ್ಯಮದಲ್ಲಿ ಹೊಸ ಭಾಷ್ಯ ಕೂಡ ಬರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ ಸಂಸ್ಥೆ ಸಾಗಿ ಬಂದ ಹಾದಿಯ 15 ವರ್ಷಗಳ ಸಾರ್ಥಕ ಸೇವೆಯ ಭಾಗವಾಗಿ ಇಡೀ ವಿ4 ಕುಟುಂಬದ ಸಂಭ್ರಮ 2025 ಹೆಸರಲ್ಲಿ ಈ ಯಶಸ್ಸನ್ನು ಮತ್ತಷ್ಟು ಸಡಗರ ಸಂಭ್ರಮದಿಂದ ಮಂಗಳೂರಲ್ಲಿ ಆಚರಿಸಲಾಗಿದೆ. ಬೋಳೂರು ಬೊಕ್ಕಪಟ್ಟಣದ ಎಡ್ಜ್ ವಾಟರ್ ಪ್ರದೇಶದಲ್ಲಿ ಈ ಅದ್ಧೂರಿ ಸಂಭ್ರಮ 2025 ಕಾರ್ಯಕ್ರಮ ನಡೆಯಿತು. 2010ರಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ ಸಂಸ್ಥೆ ಆರಂಭವಾಗಿದ್ದು, ಸದ್ಯ ಬರೋಬ್ಬರಿ 108 ಕೇಬಲ್ ಆಪರೇಟರ್ಗಳ ಜಾಲದೊಂದಿಗೆ ಇಡೀ ದಕ್ಷಿಣ ಕನ್ನಡ ಪಸರಿಸಿದೆ. ಸಂಭ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ನ್ಯೂಸ್ ಆಪರೇಷನ್ ಹೆಡ್ ತಿರುಮಲೇಶ್ ದೇಸಾಯಿ, ಮಂಗಳೂರು ಸಿಸಿಆರ್ಪಿಯ ಎಸಿಪಿ ಗೀತಾ ಕುಲಕರ್ಣಿ, ಜಿ ಎಂಟರ್ಟೈನ್ಮೆಂಟ್ ಕರ್ನಾಟಕ ಸರ್ಕಲ್ ಹೆಡ್ ಎಂ ಶ್ರೀನಿವಾಸನ್, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕ ಕರ್ನಲ್ ಶರತ್ ಭಂಡಾರಿ, ರಾಜ್ಯ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನೃತ್ಯಗಾರ್ತಿ ರೆಮೋನಾ ಇವೆಟ್ಟಾ ಪೆರೇರಾ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಗೀತಾಬಾಯಿ ಅವರಿಗೆ ಗೌರವ ಸನ್ಮಾನ ಕೂಡ ನೆರವೇರಿಸಲಾಗಿದೆ. ಹಾಗೆ ಚಾನೆಲ್ನ ಪ್ರಮುಖರು, ಕೇಬಲ್ ಆಪರೇಟರ್ಗಳು ಹಾಗೂ ಕುಟುಂಬಸ್ಥರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಅದನ್ನ ಮನೆ ಮನೆಗೆ ತಲುಪಿಸಬೇಕಾದಾಗ ನಮ್ಮ ಎಂಎಸ್ಒಗಳ ಪಾತ್ರ ಮತ್ತು ಎಲ್ಸಿಒಗಳ ಪಾತ್ರ, ಕೇಬಲ್ ಆಪರೇಟರ್ಗಳ ಪಾತ್ರ, ತಾಂತ್ರಿಕ ವರ್ಗದವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಅದನ್ನ ನಾವೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಅಲ್ಲಿ ಪ್ರಾರಂಭ ಆಗಿದೆ, ಇಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳೋದು ಸುಲಭ. ಆದ್ರೆ ಅದನ್ನ ಅಕ್ಯುರೇಟ್ ಆಗಿ ಇಂಥ ಟೈಮಿಗೆ, ಇಂಥ ಡೇಟ್ಗೆ, ಈ ಟೈಮಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ ನನಗೆ ನಮ್ಮ ಚಾನಲ್ಗೆ ಬೆನ್ನೆಲುಬಾಗಿ ನಿಂತದ್ದು ವಿ ಡಿಜಿಟಲ್ 4 ತಂಡದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ತಾಂತ್ರಿಕ ವರ್ಗದವರು. ಒಂದೇ ಒಂದು ಫೋನ್ ಮಾಡಿದಾಗ ನಮ್ಮ ಕಿಣಿಯಣ್ಣ ಆಗಿರ್ಬೋದು, ರಾಜೇಶ್ ಅವರಾಗಿರ್ಬೋದು ಮತ್ತು ಜೀತ್ ಸರ್ ಆಗಿರ್ಬೋದು, ಎಲ್ಲರೂ ನಿಮ್ಮದಲ್ಲ ಮರೆ, ಅದು ನಮ್ದು ಚಾನಲ್, ನೀವ್ಯಾಕೆ ಚಿಂತೆ ಮಾಡ್ತೀರಿ, ನಾವು ಪ್ರಾರಂಭ ಮಾಡ್ತೀವಿ ಹೋಗಿ ಅಂತ ಹೇಳಿದ್ರು. ಅಷ್ಟೇ. ಅದಾದ ನಂತರ ನನಗೆ ಒಂದು ವಿಡಿಯೋ ಬರುತ್ತೆ, ನಮ್ಮ ಚಾನಲ್ ಪ್ರಾರಂಭ ಆಗಿರುತ್ತೆ. ಅದು ಅವರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ. ಆ ವಿಶ್ವಾಸದಿಂದನೇ ಇವತ್ತು ಮಂಗಳೂರಲ್ಲಿ 15ರಿಂದ 20 ವರ್ಷಗಳ ಕಾಲ ಸತತವಾಗಿ ಒಬ್ಬ ಕಸ್ಟಮರ್ಗಳ ಜೊತೆಗೆ ಅವರು ಇಟ್ಕೊಂಡಿರೋ ಬಾಂಧವ್ಯ ಅಷ್ಟು ಗಟ್ಟಿಯಾಗಿದೆ. ಆ ಗಟ್ಟಿಯಾಗಿರ್ಬೇಕಾದ್ರೆ ಅವರು ಯಾವತ್ತೂ ಗ್ರಾಹಕರನ್ನ ಅವರು ತಮ್ಮ ಗ್ರಾಹಕರಾಗಿ ಯಾವತ್ತೂ ನೋಡಿಲ್ಲ, ಅವರು ತಮ್ಮ ಕುಟುಂಬ ಸದಸ್ಯರನ್ನಾಗಿ ನೋಡಿದ್ದಾರೆ. ಅದು ವಿ ಡಿಜಿಟಲ್ 4 ನಲ್ಲಿ ಇರುವ ಆಡಳಿತ ಮಂಡಳಿಯ ಎಲ್ಲರ ಒಂದು ದೊಡ್ಡ ಮನಸ್ಸು. ಅವರಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಕೂಡ ನನ್ನ ಕಡೆಯಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಕಡೆಯಿಂದ. ಅದನ್ನ ಮನೆ ಮನೆಗೆ ತಲುಪಿಸಬೇಕಾದಾಗ